ಲಡಾಖ್ ಮತ್ತು ಕಾಶ್ಮೀರದುದ್ದಕ್ಕೂ ಜನಜೀವನ ಅಸ್ತವ್ಯಸ್ತಗೊಳಿಸಿದ ಭೂಕಂಪ ನಡೆದಿದ್ದು ಜನರು ಅರ್ಧರಾತ್ರಿಯನ್ನು ಹಾದಿಬೀದಿಯಲ್ಲಿ ಕಳೆಯುವಂತೆ ಮಾಡಿತು. ಇರುಳು 1.5 ಗಂಟೆಗೆ ನೆಲನಡುಕ ನಡೆದು ಮಲಗಿದ್ದವರೆಲ್ಲ ಎದ್ದು ಹೊರಗೋಡಿ ಬರುವಂತೆ ಮಾಡಿದೆ. ಕಾರ್ಗಿಲ್ನಲ್ಲಿ ಭೂಕಂಪದ ತೀವ್ರತೆಯು ರಿಕ್ಟರ್ ಮಾಪಕದಲ್ಲಿ 5.2 ಇತ್ತು. ಕಾಶ್ಮೀರ, ಜಮ್ಮು ಎಂದು ಅಂದಿನ ರಾಜ್ಯ ಹಾಗೂ ಇಂದಿನ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಭೂಕಂಪ ನಡೆದಿದೆ. ಸಾಕಷ್ಟು ವಿತ್ತ ಹಾನಿಯಾಗಿದೆ. ಜೀವಹಾನಿ ಆಗಿಲ್ಲ ಎಂದು ಮೇಲ್ನೋಟಕ್ಕೆ ಹೇಳಲಾಗಿದೆ. ಲೇಹ್ ಮತ್ತು ಲಡಾಖ್ಗಳು ಭೂಕಂಪ ವಲಯದಲ್ಲಿದ್ದು ಇಲ್ಲಿ 15 ಕಿಲೋಮೀಟರ್ ಆಳದಲ್ಲಿ ಈ ನಡುಕದ ಭೂಕಂಪನ ಕೇಂದ್ರವಿತ್ತು. ಸಕ್ರಿಯ ಭೂಕಂಪ ವಲಯ ಆಗಿರುವ ಇಲ್ಲಿ ಆಗಾಗ ಭೂಮಿ ನಡುಗುತ್ತಾ ಜನರನ್ನು ಎಚ್ಚರಿಸುತ್ತಿದೆ. ಕಳೆದ ವಾರವಷ್ಟೇ ಹತ್ತಿರದ ನೇಪಾಳದಲ್ಲಿ ನೆಲ ನಡುಗಿತ್ತು. ಕಳೆದ ತಿಂಗಳು ಹಲವರ ಜೀವ ತಿಂದ ಭೂಕಂಪ ನೇಪಾಳದಲ್ಲಿ ಘಟಿಸಿತ್ತು.